ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ದಿನೇ ದಿನೇ ನೀರಿಗೆ ಹಾಹಾಕಾರ. ಐಟಿ ಸಿಟಿಯಲ್ಲಿ ಬಾಡಿಗೆ ಮನೆಯಲ್ಲಿರೋರ್ಗೂ ಕೂಡ ಬಹಳ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ. ನೀರಿನ ಅಭಾವ ಬೆಂಗಳೂರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ನೀರಿನ ಕೊರತೆ ಹಿನ್ನೆಲೆ ಮನೆ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಬಾಡಿಗೆದಾರರಿಗೆ ಅಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀರಿಲ್ಲದೆ ಸ್ನಾನ ಬಟ್ಟೆ ತೊಳೆಯೋದೆ ಅಂದ್ರೆ ಸ್ನಾನ ಮಾಡೋದು ಬಟ್ಟೆ ತೊಳೆಯೋದಕ್ಕೂ ಕೂಡ ಆಗದ ಸ್ಥಿತಿ. ಹೀಗಾಗಿ ನೋಡಿ, ಅಪಾರ್ಟ್ಮೆಂಟ್ ಮಾಲೀಕರು ಬಾಡಿಗೆದಾರರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನೀರು ಮಿತವಾಗಿ ಬಳಸಿ ಅಂತ ಹೇಳಿ ಬಾಡಿಗೆದಾರರಿಗೆ ಸೂಚನೆಯ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಅಪಾರ್ಟ್ಮೆಂಟ್ನಲ್ಲಿ 18 ಮನೆ ಇದೆ ಅನ್ಕೊಳ್ಳಿ, ದಿನಕ್ಕೆ 50,000 ಲೀಟರ್ ಬಳಸ್ತಾ ಇದ್ರೆ 50,000 ಲೀಟರ್ ನೀರು ಒಂದು ಅಪಾರ್ಟ್ಮೆಂಟ್ಗೆ, 18 ಮನೆಗಳಿರುವಂಥ ಒಂದು ಅಪಾರ್ಟ್ಮೆಂಟ್ಗೆ ಬಳಕೆ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿರುವಂಥ ಸಂದೇಶ ಇದು. ಇದೀಗ ನೀರಿನ ಬಳಕೆ ಕಡಿಮೆ ಮಾಡಬೇಕು ಅಂತ ಹೇಳಿ, ಜೊತೆಗೆ ನೋಡಿ ಆ ವಾಟ್ಸಪ್ ಗ್ರೂಪ್ಗಳ ಸಂದೇಶ ಇದೆ. ನಲ್ಲಿಗಳೇನಾದ್ರು ಲೀಕೇಜ್ ಇದ್ದರೆ ಅಥವಾ ಓವರ್ಫ್ಲೋಗೆ ಹರಿತಾ ಇದ್ದರೆ ಅಥವಾ ಇನ್ನಿತರ ಕಡೆಗಳಲ್ಲಿ ನೀರು ಸೋರಿಕೆ ಆಗ್ತಾ ಇದ್ದರೆ ಸೋರಿಕೆಯನ್ನು ತಡೆಗಟ್ಟಿ ನಲ್ಲಿಗಳನ್ನು ರಿಪೇರಿ ಮಾಡಿಸಿ, ಯಾವುದೇ ಸೋರಿಕೆ ಆಗಬಾರ್ದು. ಸುಮ್ಮನೆ ಬಕೆಟ್ ತುಂಬಿದ್ರೂ ಕೂಡ ನೀರು ಹರಿಯೋದು ಓವರ್ಫ್ಲೋ ಇದೆಯಲ್ಲ, ಅದನ್ನು ನಿಲ್ಲಿಸಬೇಕು. ಈ ರೀತಿ ಎಲ್ಲ ರೀತಿಯ ಎಚ್ಚರಿಕೆಯ ಸಂದೇಶಗಳನ್ನು ಅಪಾರ್ಟ್ಮೆಂಟ್ ಮಾಲೀಕರು ಕೊಡ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರವು ಕೂಡ ಇದರ ಬಗ್ಗೆ ಬಹಳ ದೊಡ್ಡ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಈ ಮಧ್ಯೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಂಥ ಅಥವಾ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಜನ ಕೂಡ ನೀರಿನ ಬವಣೆ ಅನುಭವಿಸಬಾರ್ದು ಅಂತ ಹೇಳಿದರೆ ಈಗಲೇ ಎಚ್ಚೆತ್ತುಕೊಳ್ಬೇಕು. ನೀರಿನ ಬಳಕೆ ಮಿತವಾಗಿ ಮಾಡಬೇಕು. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಈಗಲೇ ಈ ರೀತಿ ಇದೆ ಪರಿಸ್ಥಿತಿ. ಇನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ. ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಅಪಾರ್ಟ್ಮೆಂಟ್ ಮಾಲೀಕರು ಈ ರೀತಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದಾಗುವ ಭೀಕರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಖಂಡಿತ ಸರ್, ಏನು ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿನಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆ ಉದ್ಭವವಾಗಿರುವಂತದ್ದು. ಈಗಾಗಲೇ ಜಲಮಂಡಳಿ ಮತ್ತು ಬಿಬಿಎಂಪಿ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಅನಗತ್ಯವಾಗಿ ನೀರಿನ ಬಳಕೆ ಮಾಡಿದ್ರೆ ಅದಕ್ಕೂ ಕೂಡ ನಾವು ದಂಡ ವಿಧಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಜಲಮಂಡಳಿಯು ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು. ಅನಗತ್ಯ ಅಂದ್ರೆ ಕುಡಿಯೋ ನೀರನ್ನ ಇನ್ನಿತರ ಕೆಲಸಗಳಿಗೆ, ವಾಹನವನ್ನ ತೊಳೆಯೋದಕ್ಕಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗೆ ಬಳಸೋದನ್ನ ಬಳಕೆ ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಈಗ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಳಕೆ ಮಾಡಲಾಗತ್ತೆ ಅನ್ನುವಂತ ಒಂದು ಇದಿತ್ತು. ಏನಂತಂದ್ರೆ ಬೇಸಿಗೆ ಆರಂಭ ಆದ್ರೂ ಕೂಡ ಅಲ್ಲಿ ಬಳಕೆನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಗ್ತದೆ. ಅಪಾರ್ಟ್ಮೆಂಟ್ ಗಳಲ್ಲಿ ನೀರಿನ ದುರುಪಯೋಗ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲಾ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಅಪಾರ್ಟ್ಮೆಂಟ್ ನ ಮಾಲೀಕರು ಅಲ್ಲಿರುವಂತಹ ಬಾಡಿಗೆದಾರರಿಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ.